ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಸೆಕೆಂಡ್ ಏನೋ ಸ್ಟಾರ್ಟ್ ಮಾಡಿದ್ದು ಬ್ರೇಕ್ಫಾಸ್ಟಿಂದ. ಆದ ನಂತರ ಪೆಟ್ರೋಲ್ ಕಡಿಮೆ ಇದೆ ಅಲ್ವಾ ಇಲ್ಲಿ ಪಾಂಡಿಚೇರಿಯಲ್ಲಿ ಅಂತ ಫುಲ್ ಟ್ಯಾಂಕ್ ಪೆಟ್ರೋಲ್ನ ಹಾಕ್ಸ್ಕೊಂಡು ಇವಾಗ ನಾವು ಹೊಟ್ಟಿದ್ದೀವಿ ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆಗೆ. ಸೆಕೆಂಡ್ ಡೇ ಆಫ್ ಪಾಂಡಿಚೇರಿ ಟ್ರಿಪ್. ಎಲ್ಲಿ ಹೋಗ್ತಾ ಇದೀವಿ ಮಾಮಿ? ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ನೋಡಕ್ ಹೋಗ್ತಾ ಇದೀವಿ. ಮ್ಯಾಂಗೋ ಅಲ್ಲ ಮಾಮಿ, ಮ್ಯಾಂಗ್ರೋವ್ ಬೋಟಿಂಗ್ಗೆ ಸ್ವಾಗತ. ಇವಾಗ ನಾವು ಬೋಟಿಂಗ್ ಮಾಡಕ್ ಹೋಗ್ತಾ ಇದ್ದೀವಿ. ನಾವು ಸ್ಟೇ ಮಾಡಿರುವಂಥ ಹೋಟೆಲಿಂದ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟು ಅರೌಂಡ್ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇತ್ತು. ಸೊ ಸಾಕಷ್ಟು ಆಫರ್ ಮಾಡ್ತಾರೆ, ಅಂದರೆ ಫೇರಿಸ್ಗಳಿದೆ ಬೋಟಿಂಗ್ ರೈಡನ್ನು ಕೊಡೋಕ್ಕೆ. ಸೊ ನಾವು ಯಾವುದೋ ಒಂದು ಕಡೆಯಲ್ಲಿ ಬಂದಿದ್ದೀವಿ. ಇಲ್ಲಿ ಎಲ್ಲ ರೀತಿಯ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ವೀಕೆಂಡಲ್ಲಿ ಬಂದರೆ ನಿಮಗೆ 450 ರುಪೀಸ್ ಪರ್ ಹೆಡ್ ಆಗುತ್ತೆ. ದೆನ್ ವೀಕ್ ಡೇಸಲ್ಲಿ ಬಂದರೆ 400 ರುಪೀಸ್ ಆಗುತ್ತೆ. ಒಂದು 4 ಪಾಯಿಂಟನ್ನು ಅವ್ರು ತೋರಿಸ್ತಾರೆ. ಫಿಶ್ ಹಾರ್ಬರ್ಸು, ಸನ್ರೈಸ್ ಪಾಯಿಂಟು, ಹಾಗೆ ಸಿ ವ್ಯೂ ಪಾಯಿಂಟು, ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟ್ ವ್ಯೂವನ್ನು ಎಂಜಾಯ್ ಮಾಡ್ಬೋದು. ಇವರಲ್ಲಿ ಡಿಫ್ರೆಂಟ್ ಥರದ ಬೋಟಿಂಗ್ಸ್ ಇದೆ. ಕಯಾಕಿಂಗ್ ಕೂಡ ಮಾಡೋಕ್ಕೆ ಕೊಡ್ತಾರೆ. ಬೋಟಿಂಗ್ಸ್ಗಳು, ಫೇರಿಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ರ ಪ್ರೈಸು ಕೂಡ ಬೇರೆ ಬೇರೆ ಇದೆ. ಆ್ಯಂಡ್ ದೆನ್ ಚಿಕ್ಕ ಮಕ್ಕಳಿದ್ರೆ 5 ಇಯರ್ಸ್ಗಿಂತ ಚಿಕ್ಕವರಾಗಿದ್ದರೆ ಅವರಿಗೆ 250 ಸಮಥಿಂಗ್ ಚಾರ್ಜಸನ್ನು ಮಾಡ್ತಾರೆ. ಆ್ಯಂಡ್ ದೆನ್ ದೊಡ್ಡವರಿಗೆಲ್ಲ ಮ್ಯಾಂಡೇಟರಿ 450 ಇರುತ್ತೆ. 50 ಮಿನಿಟ್ಸ್ ರೈಡ್ ಇರುತ್ತೆ. ಸೊ ನೀಟಾಗಿ ನೀವು ಫೋಟೋಸನ್ನು ತೊಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ನಾವಿವಾಗ ನಮ್ಮ ಮ್ಯಾಂಗ್ರೋವ್ ಫಾರೆಸ್ಟ್ ರೈಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಬೋಟಲ್ಲಿ ಆಲ್ಮೋಸ್ಟ್ 8 ಜನ ಕೂರೋ ಅಷ್ಟು ಸ್ಪೇಸ್ ಇರುತ್ತೆ. ಕೆಲವೊಂದು ಬೇರೆ ಬೇರೆ ಸೈಜಿನ ಬೋಟು ಕೂಡ ಇದೆ. 50 ಮಿನಿಟ್ಸ್ ರೈಡು 2 ಕಿಲೋಮೀಟರ್ವರೆಗೂ ನಿಮಗೆ ಸುತ್ತಾಡ್ಸ್ಕೊಂಡು ಬರ್ತಾರೆ. 4 ಕಿಲೋಮೀಟರ್ ರೈಡು ಕೂಡ ಇದೆ. ಅದಕ್ಕೆ ಟೈಮ್ ಕೂಡ ಆ್ಯಂಡ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಬರುವಾಗ ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಳಿ, ಆರಾಮಾಗಿ ಬಂದು ತಲುಪ್ಬೋದು. ಸೊ ಯಾವುದೇ ರೀತಿಯ ಬಾರ್ಗೇನ್ ಡಿಸ್ಕೌಂಟ್ ಏನು ಕೊಡಲ್ಲ. ಅದೇ ವೀಕ್ ಡೇಸಲ್ಲಿ ಬಂದರೆ ಅವರು ಡಿಸ್ಕೌಂಟ್ ಮಾಡ್ತಾರೆ. ಅಂತಂದರೆ ಜನ ಜಾಸ್ತಿ ಇದ್ದಂಗೂ 2 ಮೆಂಬರ್ಸಿಗೆ ಹೋಗೋ ಥರ ಬೋಟ್ಸು ಕೂಡ ಇದೆ. ಕಯಾಕಿಂಗ್ ಕೂಡ ಮಾಡ್ಬೋದು. ವಾಟರ್ ಆ್ಯಕ್ಟಿವಿಟಿ ಕೂಡ ಇರುತ್ತೆ. ಇವಾಗ ನಮ್ಮ ರೈಡು ಸ್ಟಾರ್ಟ್ ಆಗಿದೆ. ಕಾಗದದ ದೋಣಿಯಲ್ಲಿ ನಗುವಂತ ಹೊತ್ತಾಯಿತೆ. ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ನೀತೇನೋ ನನ್ನೆದೆಯ ಭಾರ, ಕಂಡಿತೇನೋ ತಂಪಾದ ತೀರ. ಸಿಕ್ಕಿದೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಎಷ್ಟೆಲ್ಲ ಬೋಟ್ಸ್ಗಳು ಬರ್ತಾ ಇದೆ. ಮತ್ತೆ ಸಾಕಾಗಿ ಗುರುತೆಲ್ಲವ ಅಳಿಸುತ್ತಿರೋ ಇವಾಗ ನೀವು ನೋಡ್ತಾ ನಿಂತಿರುವಂಥ ಇಷ್ಟು ದೊಡ್ಡ ದೊಡ್ಡ ಬೋಟ್ಗಳು ಫಿಶಿಂಗಿಗೆ ಯೂಸ್ ಮಾಡುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಬ್ಯಾಕ್ ವಾಟರಿಂದ ಮ್ಯಾಂಗ್ರೋವ್ ಫಾರೆಸ್ಟಿನ ಎಂಟ್ರಿ ಆಗಿದ್ವಿ. ಅಲ್ಲಿಂದ ನಾವು ಸಮುದ್ರ ಸಿ ವ್ಯೂ ಹತ್ರ ಬಂದಿದ್ದೀವಿ ಇವಾಗ. ಸೊ ತುಂಬ ಅಮೇಝಿಂಗ್ ಆದ ವ್ಯೂ. ಆ್ಯಕ್ಚುಲಿ ಈ ಥರದ ಎಕ್ಸ್ಪೀರಿಯನ್ಸನ್ನು ಅಂದರೆ ಸಮುದ್ರದ ಹತ್ರ ಹೋಗಲ್ಲ, ಬಟ್ ಬ್ಯಾಕ್ ವಾಟರಲ್ಲಿ ಜೊತೆಗೆ ನೀವು ಆ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ನೀವು ನಮ್ಮ ಹೊನ್ನಾವರದಲ್ಲೂ ಕೂಡ ಅದನ್ನು ಎಂಜಾಯ್ ಮಾಡ್ಬೋದು. ಅಲ್ಲೆಲ್ಲ ಲೋಟಸ್ ಎಲ್ಲ ಇರೋದು. ಇನ್ನೂ ಒಳ್ಳೆ ಫೋಟೋಜೆನಿಕ್ ಆದ ಪಿಕ್ಕನ್ನೆಲ್ಲ ಕ್ಲಿಕ್ ಮಾಡ್ಕೋಬೋದು. ಇದು ಕೂಡ ಅಡಿಷ್ನಲ್ ನಮ್ಮ ಸಿ ವಿಲ್ ಬರುತ್ತೆ. ಸೊ ಎಲ್ಲ ಕಡೆ ಪ್ಲೇಸಿನ ಎಲ್ಲ ಒಳ್ಳೆ ವಸ್ತುಗಳನ್ನು ಎಂಜಾಯ್ ಮಾಡಬೇಕು, ಹಾಗೆ ಇವನ್ನ ಅಪ್ರಿಷಿಯೇಟ್ ಮಾಡಬೇಕು. ಸೊ ದ್ಯಾಟ್ಸ್ ವಾಟ್ ವಿ ಆರ್ ಡೂಯಿಂಗ್ ನಾವ್. ಸೊ ಪಾಂಡಿಚೇರಿ ಟ್ರಿಪ್ಪಿನ ಈ ಮ್ಯಾಂಗ್ರೋವ್ ಫಾರೆಸ್ಟು ಏನು ನಾವು ರೈಡನ್ನು ತೊಗೊತಾ ಇದ್ದೀವಿ ವ್ಯೂ. ಸೊ ನಿಜವಾಗ್ಲೂ ಪೈಸಾ ವಸೂಲು. ಡೆಫಿನೆಟ್ಲಿ ಪಾಂಡಿಚೇರಿ ಬರ್ತಾ ಇದ್ರೆ ಬೀಚ್, ಕೆಫೆ ಅಷ್ಟನ್ನೇ ಎಕ್ಸ್ಪ್ಲೋರ್ ಮಾಡಿದೆ. ಮ್ಯಾಂಗ್ರೋವ್ ಫಾರೆಸ್ಟಲ್ಲೂ ಕೂಡ ಬಂದು ವಿಸಿಟ್ ಮಾಡಿ. ಡೆಫಿನೆಟ್ಲಿ ಚೆನ್ನಾಗಿದೆ.
ನನಗೆ ತುಂಬ ಖುಷಿ ಆಯ್ತು. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇದನ್ನು ಮಿಸ್ ಮಾಡಿದ್ವಿ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ನಮ್ಗೆ ಹೋಗಿಲ್ಲ, ಯಾಕಂದರೆ ಟೈಮ್ ಲಿಮಿಟ್ ಇರುತ್ತೆ. 5:30 6 o'clock ಇದು ಈವ್ನಿಂಗ್ ಕ್ಲೋಸ್ ಆಗುತ್ತೆ. ಸೊ ಬೋಟ್ ರೈಡಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅವತ್ತು ಮಾಡೋಕ್ಕಾಗಿಲ್ಲ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಸೆರೆನಿಟಿ ಬೀಚು, ಇಡನ್ ಬೀಚು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅಲ್ಲೂ ಕೂಡ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್, ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ಅದನ್ನು ನಾನು ಬಕೆಟ್ ಲಿಸ್ಟಲ್ಲಿ ಇವಾಗ ಹಾಕಿಡ್ತೀನಿ. ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರು ಗೆಸ್ಟ್ ಬಂದಾಗ ಅವ್ರನ್ನ ಕರ್ಕೊಂಡು ಬರೋಣ. ಓಕೆ, ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದೀವಿ. ಯಾವ ದಾರಿಯಿಂದ ಬಂದಿದ್ವಿ ಅದೇ ದಾರಿಯಿಂದ ಹೋಗ್ತಿದ್ವಿ. ಹಾಗೆ ಒಳ್ಳೊಳ್ಳೆ ವಿಡಿಯೋಸ್ ಮತ್ತೆ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ತಿದ್ದು ಒಳ್ಳೆ ಸಕ್ಕತ್ತಾದ ಫೋಟೋಸ್ ಬರ್ತಾ ಇದೆ. ಫೈನಲಿ ಇವಾಗ ನಮ್ಮ ರೈಡು ಮುಗಿತಾ ಇದೆ. ನಾವು ರಿಟರ್ನ್ ಮನೆ ಕಡೆ ಅಂದರೆ ನಮ್ಮ ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಕೊನೆವರೆಗೂ ನನ್ನ ವಿಡಿಯೋನ ನೋಡ್ತಾ ಇದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟನ್ನು ಮಾಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಸ್ವಲ್ಪ ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ನಾವು ವಿಡಿಯೋವರೆಗೂ ನೋಡ್ತಾ ಇರಿ. ಮುಂದೆ ನಾವೆಲ್ಲ ಹೋಗ್ತೀವಿ ಅಂತ ಕಾತುರದಿಂದ ಕಾಯ್ತಾ ಇರಿ. ಫೈನಲಿ ನಾವೆಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಇನ್ನು ರಿಟರ್ನ್ ಬಂದಿದ್ದೀವಿ. ನನಗೆ ಇಲ್ಲಿಂದ ಬೋಟಿಂದ ಇಳಿಯೋಕ್ಕೆ ಮನ್ಸು ಬರ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಸುತ್ತಾಡಿಸ್ಬಾರ್ದಿತ್ತ ಇವರು ಅಂತ ಅನ್ನಿಸ್ತಾ ಇದೆ. ಫೈನಲಿ ಮುಗೀತು. ಬನ್ನಿ ಇವಾಗ ಮಹಾಬಲಿಪುರಂ. ಫೈನಲಿ ನಾವು ಮಹಾಬಲಿಪುರಮನ್ನ ಎಂಟ್ರಿ ಮಾಡ್ತಾ ಇದ್ದೀವಿ. ಮಮಲಾಪುರಂ ನಾವು ತಲುಪಿದ್ದೀವಿ. OMG, ದಿಸ್ ಇಸ್ ದ ಪಾಂಡಿಚೇರಿ. ಆ ಕಡೆ ಆಯಿತು. ಇವಾಗ ಮಹಾಬಲಿಪುರಂ, ಮಮಲಾಪುರಂ ಕಡೆಗೆ ನಮ್ಮ ಪ್ರಯಾಣ. That's not full beach. Beach resorts and full resorts. Puducherry 98. ಫೈನಲಿ ನಮ್ಮ ಪಾಂಡಿಚೇರಿ ಟ್ರಿಪ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಂಡಿಚೇರಿಯ ಮೊದಲ ಪಾರ್ಟ್ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ.